ಹಾಯ್ ದೋಸ್ತರ, ನಮಸ್ಕಾರ ಎಲ್ಲರಿಗೆ. ಈ ಸದ್ದು ಹೊಸದಾಗಿ ಬ್ಯಾಚ್, ಈಗ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿರ್ತೈತಿ, ಇನ್ನೊಂದು ಬ್ಯಾಚ್ ಮರಿ ತಂದು ಹಾಕ್ತಿರ್ತಾರೆ. ಈಗ ಹಾಕೋ ಮುಂದೆ ಏನು ಮಾಡ್ತಾರೆ ಕೆಲವೊಬ್ರಪ್ಪ ಅಂತಂದ್ರೆ, ಈ ಸದ್ದು ಮರಿ ಹೊಸದಾಗಿ ಒಂದು ಬ್ಯಾಚ್ ತರನೇ ಡಿವರ್ಮಿಂಗ್ ಮಾಡ್ಕೊಂಡ್ಬಿಡ್ತಾರೆ. ತಂದ ದಿವಸ ಡಿವರ್ಮಿಂಗ್ ಮಾಡೋದು, ಇಲ್ಲ ಇಂಜೆಕ್ಷನ್ ಪಿ ಪಿ ಆರ್ ಅಲ್ಲಿ ಇ ಟಿ ಆರ್ ಅಲ್ಲಿ ಯಾವ್ದಾರ ವ್ಯಾಕ್ಸಿನ್ ಮಾಡೋದು ಮಾಡ್ತಾರೆ. ದಯವಿಟ್ಟು ಯಾರು ಒಟ್ಟು ತಂದ ದಿವಸ ಯಾರು ಡಿವರ್ಮಿಂಗ್ ಮಾಡ್ಕೊಬೇಡ್ರಿ, ಮತ್ತು ಯಾವುದೋ ಪಿ ಪಿ ಆರ್ ಮಾಡ್ಕೊಬೇಡ್ರಿ, ಇ ಟಿ ಮಾಡ್ಕೊಬೇಡ್ರಿ, ಏನೋ ವ್ಯಾಕ್ಸಿನ್ ಮಾಡ್ಕೊಬೇಡ್ರಿ. ನೀವು ನಿಮ್ಮ ಫಾರ್ಮಿಗೆ ಆ ಬ್ಯಾಚ್ ಮರಿಗಳು ತಂದು 4 ದಿವಸ ಆಗೋಣ, 4 ದಿವಸ ತನಕ ಏನೂ ಮೆಡಿಸಿನ್ ಹಾಕ್ಬೇಡ್ರಿ, ಏನೂ ಟಾನಿಕ್ ಹಾಕ್ಬೇಡ್ರಿ, ಏನೂ ಹಾಕ್ಬೇಡ್ರಿ. ಅವು ನಿಮ್ಮ ಫುಡ್ಡಿಗೆ ಅದು ಅಡ್ಜಸ್ಟ್ ಆಗ್ಬೇಕದು. ಫುಡ್ಡಿಗೆ ವಾತಾವರಣಕ್ಕೆ ಅದೆಲ್ಲ ಅಡ್ಜಸ್ಟ್ ಆಯ್ತಂದ್ರೆ 4 ದಿವಸ ಆಗೋಣ. ನೀವು ಫಸ್ಟ್ ಯಾವುದ್ರ ಒಂದು ಹೈಟೆಕ್ ಆಯುರ್ಮೆಕ್ಟಿನ್ ಇರ್ತೈತಲ್ಲ, ಅದರಲ್ಲೇ ಡಿವರ್ಮಿಂಗ್ ಮಾಡ್ಕೊರಿ. ಡಿವರ್ಮಿಂಗ್ ಮಾಡ್ಕೊಂಕಿಶಂತ ಒಂದು ವಾರ ಅದು ಬಿಟ್ಕಿಶಂತ ನೆಕ್ಸ್ಟ್ ನೀವು ಬೇಕಂದ್ರೆ ಪಿ ಪಿ ಆರ್ ಮಾಡ್ಕೋಬೋದು, ಇ ಟಿ ಆರ್ ಮಾಡ್ಕೋಬೋದು ವ್ಯಾಕ್ಸಿನೇಷನ್. ಆಮೇಲೆ ಏನದ ನೀವು ಟಾನಿಕ್ ಅದು ಚಲೋ ಮಾಡ್ಬೋದು. ಈಗ ಬ್ಯಾಚ್ ಮರಿಗಳು ತಂದು ಥರನ ಹಂಗೆ ವ್ಯಾಕ್ಸಿನೇಷನ್ ಮತ್ತು ಯಾವುದೋ ಡಿವರ್ಮಿಂಗ್ ಅದು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಮತ್ತು ಬ್ಯಾಚ್ ವೈಸ್ ಮರಿ ತರೋಕಿನ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಮರಿಗಳು ಈ ಸದ್ದ ಅವು ಏನು ಶೆಡ್ ಇರ್ತದಲ್ಲ, ಶೆಡ್ಡಿಗೆ ಉಣ್ಣೆ ಎಣ್ಣೆ ಅದು ಮಿಕ್ಸ್ ಮಾಡಿ ಪಂಪ್ನ್ಯಾಗ ಆ ಫುಲ್ ಸ್ಟೆರಿಲೈಸ್ ಮಾಡ್ಬೇಕು ಅದನ್ನು. ಅಂದ್ರೆ ಎಲ್ಲ ಉಣ್ಣೆ ಎಣ್ಣೆ ಕಲಿಸ್ಕಿಸಂತ ಹೊಡಿಬೇಕು ಶೆಡ್ಡಿಗೆ. ಇವೇನು ಈಗ ಹಳಿ ಬ್ಯಾಚ್ನಾಗ ಏನು ಅಕಸ್ಮಾತ್ ಉಣ್ಣಿರೋದು, ಏನರ ಸಣ್ಣ ಹುಳ, ಏನು ಒಟ್ಟು ನೊಣ ಕುಂಡ್ರದು, ಅದು ಏನಿದ್ರು ಒಟ್ಟು ಎಲ್ಲ ಥರ ಇದಾಗ್ತದೆ. ಎಲ್ಲ ಫುಲ್ಲು ಶೆಡ್ ಕ್ಲೀನ್ ಆಗ್ಬಿಡ್ತದೆ. ಆಮೇಲೆ ನೀವು ಮರಿ ತರ್ಬೋದು ಒಂದಿನ ಬಿಟ್ಟು. ಅಂದ್ರೆ ಯಾವ ಜಾಸ್ತಿ ರೋಗ ಅದು ಏನೂ ಬರೋಲ್ಲ. ಈಗ ತಂದ ದಿವಸ ಅಕಸ್ಮಾತ್ ನೀವೇನಾರ ಪಿ ಪಿ ಆರ್ ಇ ಟಿ ವ್ಯಾಕ್ಸಿನ್ರ ಅಲ್ಲಿ ಡಿವರ್ಮಿಂಗ್ ಅದು ತಂದ ದಿವಸ ಮಾಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ, ಅದು ಮೊದಲೇ ಸದ್ದ ಮಾರ್ಕೆಟ್ನಾಗ ಅದು ಬರೋಬ್ಬರಿ ಹೊಟ್ಟಿಗೇನು ಇದು ಇರೋದಿಲ್ಲ, ಹೊಟ್ಟಿಗೇನು ಮೇವು ಇರೋದಿಲ್ಲ, ಏನೂ ಇರೋದಿಲ್ಲ. ಮೊದಲೇ ಒಂದು ಸ್ವಲ್ಪ ಮೆತ್ತಗದಂಗೆ ಆಗಿರ್ತದೆ. ಮತ್ತು ಗಾಡಿಯಾಗಿಟ್ಟು ಮೆತ್ತಗಾಗೋದು, ಮತ್ತು ಫಾರ್ಮಿಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತದೆ. ನೀವೇನಾರ ಸ್ವಲ್ಪ ಅವಾಗೆ ತಂದ ದಿವಸ ಹೆಚ್ಚಿಗೆ ಕಾಳು ಕೊಡೋದು ಮಾಡಿದ್ರೆ ಉಚ್ಕೊಂಡು ಮತ್ತು ಮರಿ ಒಂದು 8-10 ದಿನ ಹಿಂದೆ ಬಿದ್ದು ಬಿಡ್ತದೆ ಉಚ್ಕೊಂಡು ಕಿಶಂತ. ಅವಾಗ ಏನದು ಟ್ರಾವೆಲಿಂಗ್ ಸಿಕ್ನೆಸ್ಸು ಇರ್ತದೆ ಅವಕ್ಕೆ. ಏನು ಗಾಡಿಯಾಗ ಬರೋ ಮುಂದೆ ಅವು ಸ್ವಲ್ಪ ಮೆತ್ತಗೆ ಇರ್ತಾವೆ. ಮತ್ತು ಅಕಸ್ಮಾತ್ ಪಿ ಪಿ ಆರ್ ಅದು ಇಂಜೆಕ್ಷನ್ ಅದು ಮಾಡಿದಾಗ ಸ್ವಲ್ಪ ಭಾಳ ಮೆತ್ತಗಾದಂಗೆ ಆಗ್ಬಿಡ್ತಾವೆ, ಸುಂದಾದಂಗೆ ಆಗ್ಬಿಡ್ತಾವೆ ತಂದ ದಿವಸ. ಅದಕ್ಕೆ ಯಾವಾಗಲೂ ಒಂದು 4-5 ದಿನ ಬಿಟ್ಟು ಮಾಡ್ಕೋಬೇಕು ತಂದು.